ಹಾಸ್ಯ ನಟ ಮುಕಳೆಪ್ಪ ಬದುಕಲ್ಲಿ ಬಿರುಗಾಳಿ ಎದ್ದಿದೆ. ಕದ್ದು ಮುಚ್ಚಿ ಮದುವೆಯಾಗಿದ್ದವನಿಗೆ ಹೆಣ್ಣಿನ ಮನೆಯವರೇ ಕಂಟಕವಾಗಿದ್ದಾರೆ. ಮದುವೆ ಮ್ಯಾಟ್ರು ಪೊಲೀಸ್ ಠಾಣೆ ಮೆಟ್ಟಿಲೇರ್ತಿದ್ದಂತೆ ಹುಡುಗ ಒಂದ್ ಕಡೆ, ಹುಡುಗಿ ಇನ್ನೊಂದ್ ಕಡೆ ಆಗಿದ್ದಾರೆ. ನಾ ಸ್ವಇಚ್ಛೆಯಿಂದ ಮದ್ವೆ ಆಗೇನಿ, ನಾವಿಬ್ರು ಪ್ರೀತಿಸಿ ಮದ್ವೆ ಆಗೇವಿ. ರಸ್ತೆದಾಗ ಹೋಗುವಾಗ ಕಾಡಿಸೋ ಕಿಮಗನ ಕುಂಬಳಕಾಯಿ ಮಾಡ್ಯಾವ ಅಂತಿ ನನಗೆ. ದೋಸ್ತ ಎಲ್ಲಾ ಖಾಲಿ ಆತಲೇ, ಪೂರ್ತಿ ಖಾಲಿ ಆತಲೇ ದೋಸ್ತ. ಏನಲ್ಲ ಅದು, ಏನು ಖಾಲಿ ಆತಲಿ ಹೇಳಲೇ ಮಾರ. ಇವತ್ತಿಂದ 1.5 GB ನೆಟ್ ಖಾಲಿ ಆತಲೇ ದೋಸ್ತ. ಖ್ವಾಜಾ ಅಲಿಯಾಸ್ ಮುಕಳೆಪ್ಪ ಉತ್ತರ ಕರ್ನಾಟಕದ ಜವಾರಿ ಹೈದ. ತನ್ನ ಹಾವಭಾವದ ಜೊತೆಗೆ ನೈಜ ನಟನೆಯ ಮೂಲಕವೇ ಲಕ್ಷಾಂತರ ಜನರ ಮನ ಗೆದ್ದಿದ್ದ ಕಲಾವಿದ. ಯೂಟ್ಯೂಬ್, ಇನ್ಸ್ಟಾದಲ್ಲಿ ಲಕ್ಷ ಫಾಲೋವರ್ಸ್ ಇದ್ದಾರೆ. ಇಷ್ಟು ದಿನ ಕಾಮಿಡಿ ವಿಡಿಯೋ ಮಾಡ್ಕೊಂಡಿದ್ದವನ ಬಾಳಲ್ಲಿ ಮದುವೆ ವಿಷಯವೇ ವಿಲನ್ ಆಗಿದೆ. ಪ್ರೀತಿಸಿ ಮದುವೆಯಾಗಿದ್ದ ಜೋಡಿಗೀಗ ಅಜ್ಞಾತವಾಸ ಶುರುವಾಗಿದ್ದು, ಹುಡುಗನೊಂದು ತೀರ, ಹುಡುಗಿ ಇನ್ನೊಂದು ತೀರ ಎನ್ನುವಂತಾಗಿದೆ. ಓ ಮೈ ಬ್ರೋ ಲವ್ ಅಲ್ಲಿ ಗೆದ್ದೋರು ಒಬ್ರೋ ಇಬ್ರೋ. ಮೂರ್ನಾಲ್ಕು ದಿನದ ಹಿಂದೆ ಹಾಸ್ಯ ನಟ ಮುಕಳೆಪ್ಪ ಹಾಗೂ ಗಾಯತ್ರಿ ಪ್ರೀತಿಸಿ ಮದುವೆಯಾಗಿದ್ದು ದೊಡ್ಡ ಸುದ್ದಿಯಾಗಿತ್ತು. ಇವರಿಬ್ಬರ ರಿಜಿಸ್ಟರ್ ಮ್ಯಾರೇಜ್ ವಿಷಯವನ್ನೇ ಮುಂದಿಟ್ಟುಕೊಂಡು ಹಿಂದೂ ಪರ ಸಂಘಟನೆಗಳು ಸಿಡಿದೆದ್ದಿದ್ದವು. ಇದೊಂದು ಲವ್ ಜಿಹಾದ್ ಅಂತಾನೂ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ಇದರ ಬೆನ್ನಲ್ಲೇ ಯುವತಿ ಹೆತ್ತವರು ಸಹ ಬಾಂಬ್ ಹಾಕಿದ್ದಾರೆ. ಮಗಳ ಮದುವೆಗೆ ನಮ್ಮ ವಿರೋಧವಿತ್ತು, ನಮಗೆ ಗೊತ್ತಿಲ್ಲದಂತೆ ಮದುವೆಯಾಗಿ ಬಂದಿದ್ದಾರೆ, ಬಾಂಡ್ ಅಗ್ರಿಮೆಂಟ್ ಆಗಿರೋದೆಲ್ಲ ಸುಳ್ಳು ಅಂತ ಗಾಯತ್ರಿ ತಂದೆ ಯಲ್ಲಪ್ಪ ಆರೋಪ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಪೊಲೀಸ್ ಠಾಣೆಯಲ್ಲಿ ದೂರು ಸಹ ದಾಖಲಿಸಿದ್ದಾರೆ. ಅವನು ಅದಕ್ಕೆ ತಲೆ ಕೆಡಿಸಿ ನಮ್ ಕೂಡ ಚಂದಾಗ ಅಣ್ತಂಬ್ರ ಟೈಪ್ ಬಿದ್ದು ಆಕಿಗೆ ಅಕ್ಕ ಅಂದಾನವ ಅಂದು ಆ ಟೈಪ್ ಮಾಡಿ ನೀವು ಕೂಡ ವಿರೋಧ ಮಾಡಿದ್ರಿ. ವಿರೋಧದಾಗಿ ನಮ್ಗೆ ಗೊತ್ತಿಲ್ಲ ಹಂಗ ಮದುವೆ ಮಾಡ್ಕೊಂಡ್ ಅವ್ರ ರಿಜಿಸ್ಟರ್ ಆಗಿ ನಮ್ಗೆ ಗೊತ್ತಿಲ್ಲ ಅದು. ಅಲ್ಲಿ ಸರಿ ಆಗಿಲ್ರಿ, ಯಾಕೆ ಮುಂಡ್ವಾಡ್ದಾಗ ಕಂಪ್ಲೀಟ್ ಆಗೈತಿ. ಈಗ ಅದು ಕೇಸ್ ಆಗೈತಿ. ಈಗ ಅಲ್ಲಿ ಒಂದು ಬ್ರ್ಯಾಂಡ್ ಪೂರ ಸಿಕ್ಕೈತಿ. ಪೂರ ಸುಳ್ಳು ಸುದ್ದಿ ಹೇಳಿ ಅದು ಮದುವೆ ಆಗಿ ಬಂದ ನಾವು. ಯಾವಾಗ ಮದುವೆ ವಿಷಯ ಪೊಲೀಸ್ ಠಾಣೆ ಮೆಟ್ಟಿಲೇರುತ್ತೋ ಗಾಯತ್ರಿಯೇ ಹುಬ್ಬಳ್ಳಿಯ ವಿದ್ಯಾನಗರ ಠಾಣೆಗೆ ಭೇಟಿ ನೀಡಿ ಹೇಳಿಕೆ ದಾಖಲಿಸಿದ್ದಾರೆ. ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರೇ ಖುದ್ದು ವಿಚಾರಣೆ ನಡೆಸಿ ಮಾಹಿತಿ ಕಲೆ ಹಾಕಿದ್ದಾರೆ. ಈ ವೇಳೆ ಮಾತನಾಡಿದ ಗಾಯತ್ರಿ, ನಮ್ಮ ಮದುವೆಗೆ ಹೆತ್ತವರ ಸಮ್ಮತಿ ಇತ್ತು, ಮದುವೆ ಆದ್ಮೇಲೂ ಮನೆಗೆ ಹೋಗಿ ಬಂದಿದ್ದೇನೆ. ಈಗ ಯಾರದ್ದೋ ಮಾತು ಕಟ್ಟಿಕೊಂಡು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಕಿಡಿಕಾರಿದ್ರು. 3 ತಿಂಗಳ ತನಕ ನಮ್ಮಪ್ಪ ಮನೆಗೆ ಹೋಗುದು ಬರೋದೇನ್ರಿ, ನಾನು ಎಲ್ಲ ಹೊಂದ್ಕೊಂಡಿದ್ವಿ, ನಾವು ಫೋನ್ಯಾಗೂ ಮಾತಾಡ್ಕೊಂತ ಇದ್ವಿ. ಈ ರೀಸೆಂಟ್ ಆಗ 2 ಡೇಸ್ ಆಯ್ತು ನಮ್ಮಪ್ಪ ಯಾಕೆ ಈ ಪರಿ ಹಿಂಗೆ ಮಾಡತ್ತಾರ ನನಗೂ ಗೊತ್ತಿಲ್ಲರಿ, ಯಾರು ಮೈಂಡ್ ವಾಶ್ ಮಾಡ್ಯಾರಂತೂ ಗೊತ್ತಿಲ್ಲ. ನಾ ಸ್ವಚ್ಛಂದ ಆಗೇನ್ ಸರ್, ನನ್ನ ಡಿಸಿಷನ್ ಇಂದ ನಾನೇ ಬಂದೇನು ಸರ್. ಯಾರು ಫೋರ್ಸಲ್ಲಿ ಮಾಡಿ, ಯಾರು ಮೈಂಡ್ ವಾಶ್ ಮಾಡಿಲ್ಲ, ಯಾರು ಜೀವ ಬೆದರಿಕೆ ಹಾಕಿಲ್ಲ, ಯಾರು ನನ್ನ ಕಿಡ್ನ್ಯಾಪು ಮಾಡಿಲ್ಲ, ಏನೂ ಇಲ್ಲ. ನಾ ಸ್ವಚ್ಛೆಯಿಂದ ಬಂದೀನಿ, ನನ್ನ ಸ್ವಂತ ಬುದ್ಧಿಯಿಂದ ಬಂದೀನಿ, ಯಾರು ಹೇಳಿಕೊಟ್ಟಿಲ್ಲ, ಏನೂ ಇಲ್ಲ. ಯಾವಾಗ ಗಾಯತ್ರಿ ಪೊಲೀಸ್ ಠಾಣೆಗೆ ಬಂದಿದ್ದಾರೆ ಅನ್ನೋದು ಗೊತ್ತಾಯಿತು, ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ಯುವತಿ ಜೊತೆ ಹೆತ್ತವರಿಗೆ ಮಾತನಾಡಲು ಅವಕಾಶ ನೀಡಬೇಕು ಅಂತ ಪಟ್ಟು ಹಿಡಿದ್ರು. ಈ ವೇಳೆ ದೊಡ್ಡ ಹೈ ಡ್ರಾಮಾವೇ ಸೃಷ್ಟಿಯಾಯಿತು. ಆದರೆ ಯಾವುದಕ್ಕೂ ಒಪ್ಪದ ಪೊಲೀಸರು ಧಾರವಾಡಕ್ಕೆ ಕರೆದೊಯ್ದು ಸಾಂತ್ವನ ಕೇಂದ್ರದಲ್ಲಿರಿಸಿದ್ದಾರೆ. ವಿಕ್ಟಿಮೈಸೇಷನ್ ಆಗಿದೆ, ನನ್ನ ಮೇಲೆ ಅಪರಾಧ ಆಗಿದೆ ಅಂತಂದಾಗ ಆ ಕಂಪ್ಲೇಂಟಿಗೆ ಒಂದು ರಿಲೆವೆನ್ಸು ತೂಕ ಬರುತ್ತೆ. ಅಟ್ ದಿ ಸೇಮ್ ಟೈಮ್ ಅವರು ಪೋಷಕರು ಇಲ್ಲ, ಅವಳು ಸ್ವಲ್ಪ ಇನ್ನೂ ಚಿಕ್ಕವಳಿದ್ದಾಳೆ ಮತ್ತು ಅವಳಿಗೆ ಮೆಚುರಿಟಿ ಇಲ್ಲ ಮಾನಸಿಕವಾಗಿ, ಆಮೇಲೆ ಅವಳಿಗೆ ಸ್ವಲ್ಪ ಬೆದರಿಸಿದ್ದಾರೆ ಅನ್ನುವಂಥದ್ದೆಲ್ಲ ಏನು ಆರೋಪಗಳು ಮಾಡಿದ್ರು ಅದನ್ನೆಲ್ಲ ಸಂಬಂಧಪಟ್ಟ ಅವರ ಅಡ್ವೊಕೇಟು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಅಧಿಕಾರಿ ಏನಿದ್ದಾರೆ ಅವರ ಉಪಸ್ಥಿತಿಯಲ್ಲಿ ಎಲ್ಲ ಸ್ಟೇಟ್ಮೆಂಟನ್ನು ಪಡ್ಕೊಂಡಿದ್ದಾರೆ. ಇನ್ನು ಸುಳ್ಳು ದಾಖಲೆ ತೋರಿಸಿ ಮದುವೆಯಾದ ಆರೋಪದ ಹಿನ್ನೆಲೆ ಮುಕಳೆಪ್ಪ ವಿರುದ್ಧವೇ ಕೇಸ್ ದಾಖಲಾಗಿದೆ. ಹೀಗಾಗಿ ತನಿಖೆಗಿಳಿದ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ಪೊಲೀಸರು ಮುಕಳೆಪ್ಪನ ವಿಚಾರಣೆ ನಡೆಸುವ ಸಾಧ್ಯತೆಯಿದೆ. ಒಟ್ನಲ್ಲಿ ಮದುವೆಯಾದ ಜೋಡಿ ಹಕ್ಕಿಗಳು ನಾನೊಂದು ತೀರ ನೀನೊಂದು ತೀರ ಎನ್ನುವಂತಾಗಿರೋದು ಸುಳ್ಳಲ್ಲ. ಮಂಜುನಾಥ್ ಎಡಹಳ್ಳಿ ಜೊತೆ ಶಿವರಾಮ ಅಸೊಂಡಿ, ನ್ಯೂಸ್ 18 ಹುಬ್ಬಳ್ಳಿ.